ಬದುಕು ಜಟಕ ಬಂಡಿ. ಇವತ್ತಿನ ಬದುಕು ಜಟಕಾ ಬಂಡಿಯಲ್ಲಿ ತಮ್ಮ ಕಥೆಯನ್ನ ಹಂಚಿಕೊಳ್ಳೋದಕ್ಕೆ ಬಂದಿರುವಂಥವರು ರೇಷ್ಮಾ ಬಾನು ಅವರು. ರೇಷ್ಮಾ ಬಾನು ಅವರಿಗೆ ನೋವಾಗಿದೆ. ಯಾತಕ್ಕಾಗಿ, ಯಾರಿಂದ ನೋವಾಗಿದೆಯೋ ಅವರನ್ನೂ ಕರೆಸೋಣ, ಕೂತು ಮಾತಾಡೋಣ ನಮ್ಮ ಬದುಕು ಜಟಕಾ ಬಂಡಿಯಲ್ಲಿ. ಮೊದಲಿಗೆ ರೇಷ್ಮಾ ಬಾನು ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರೇಷ್ಮಾ, ಯಾವೂರಮ್ಮ ನಿಮ್ದು? ತುಮಕೂರು. ತಂದೆ ಏನ್ ಮಾಡ್ತಾರಮ್ಮ? ಫ್ರೂಟ್ ಮರ್ಚೆಂಟ್. ಮನೇಲಿ ಯಾರ್ಯಾರಿದ್ದಾರೆ ರೇಷ್ಮಾ? ತಂಗಿ 3 ಜನ ತಂಗಿ ಐತಿ. ಅಮ್ಮ 3 ಜನ ತಂಗಿರ? ಹೆಣ್ಮಕ್ಳು ನೀವು? ಗಂಡ್ಮಕ್ಳು ಇಲ್ಲ. ನಿಮ್ ತಾಯಿ ಇದ್ದಾರೆ ಮನೇಲಿ? ಮಿಕ್ಕಿದ ಹೆಣ್ಮಕ್ಳಿಗೆ ಮದ್ವೆ ಆಗಿದೆಯೇನಮ್ಮ? ಇಲ್ಲ. ನೀವೇ ದೊಡ್ಡವರ? ಓದಕ್ಕಾಗಿದೆಯೇನಮ್ಮ? SSLC. ಆಮೇಲೆ ಓದ್ಲಿಲ್ಲ. ಎಷ್ಟೇ ವಯಸ್ಸಿಗೆ ಮದ್ವೆ ಆಯ್ತು ರೇಷ್ಮಾ? 21 ವರ್ಷಕ್ಕೆ ಮದ್ವೆ ಆಯ್ತು. ಯಾರನ್ನ ಮದ್ವೆ ಆದ್ರಿಮ್ಮ? ರಿಯಾಜ್ ಅಹಮದ್. ಯಾರು ಸಂಬಂಧ ತಂದಿದ್ಯಾರು? ನಮ್ಮಜ್ಜಿ. ಇವರು ಮನೆ ಮಂಡಿಪೇಟ ಐತಲ್ಲ, ಮನೆ ಅಲ್ಲಿ ಸ್ವಂತ ಮನೆ ಇತ್ತು. ಅವರು ಸ್ರಾಗೆಟ್ನಲ್ಲಿ ಒಂದು ಮನೆ ತಗೊಂಡು ಬಿಲ್ಡಿಂಗ್, ಅಲ್ಲಿ ಹೋಗಿ ಲೀಸ್ಗೆ ಇತ್ತು ಕಿರಾಯ ಮನೆ ತಗೊಂಡು ಅಲ್ಲಿ ನಮ್ಮ ಸ್ವಂತ ಮನೆ ಅಂತ ಹೇಳಿ AC ಮೆಕ್ಯಾನಿಕ್ ಅಂತ 20,000 ಸ್ಯಾಲ್ರಿ ಅಂತ ಮದುವೆ ಮಾಡ್ಕೊಂಡು ಮೇಡಮ್. ನೀವು ಏನಂತ ಮದುವೆ ಆದ್ರು? AC ಮೆಕ್ಯಾನಿಕ್ ಅಂತ ಹೇಳಿ. ಅಲ್ಲಿ ಅಂಗಡಿ ಇದೆ ಅಂತ ಹೇಳಿದ್ರಾ? ಅಂಗಡಿ ಐತೆ. ಎಲ್ಲಿ? ಮಂಡಿಪೇಟಲ್ಲಿ. ಸ್ವಂತ ಮನೆ ಮಂಡಿಪೇಟ ಐತೆ ಇದೆ ಅಂತ ಹೇಳಿದ್ರು. ಸ್ವಂತ ಮನೆ ಇದೆ ಅಂತ ಹೇಳಿದ್ರು. ಇದು ಅಜ್ಜಿಗೆ ಹೇಗ್ ಗೊತ್ತಾಯ್ತು ಈ ಹುಡುಗನ ಸಂಬಂಧ? ನಮ್ಮ ಅಜ್ಜಿ ಐತೆ ಅಲ್ಲಿ ಸ್ರಾಗೆಟ್ನಲ್ಲಿ, ಹಳ್ಳಿ ಮರಪಾಳ್ಯ ಅಲ್ಲಿ ಅಜ್ಜಿ ಐತೆ. ಅಲ್ಲಿ ಅಕ್ಕಪಕ್ಕ ಯಾರಿಗೆ ಹೇಳಿ ಒಂದು ಹುಡುಗಿ ಇದೆಯಾ ಅಂತ ಕೇಳಿ ಅಲ್ಲಿ ಯಾರು ನಮ್ಮ ಅಜ್ಜಿ ಮನೆ ತೋರಿಸಿದ್ರು. ನಮ್ಮ ಅಜ್ಜಿ ಮನೆ ಇವ್ರಮ್ಮ ರಿಯಾಜ್ ಅವ್ರಮ್ಮ ಆಯ್ತಲ್ಲ, ಅವರು ಕೇಳ್ಕೊಂಡು ಅವ್ರಿಗೆ ನಮ್ಮ ಮನೆಗೆ ಬಂದ್ರು. ಇವ್ರಮ್ಮ ನಮ್ಮ ಅಜ್ಜಿ ಎಲ್ಲ 2 ಜನ ಬಂದು. ರಿಯಾಜ್ ಅವ್ರ ತಾಯಿ ಬಂದಿದ್ರಾ ಮಾತಾಡಕ್ಕೆ? ನೋಡಿದ ತಕ್ಷಣ ಮದ್ವೆ ಮಾಡ್ಕೊಂಡು. ಸರಿ. ಈಗ ರಿಯಾಜ್ ಹಿನ್ನೆಲೆ ನೀವೇನು ವಿಚಾರಿಸ್ಲಿಲ್ವಾ? ಅವ್ರು ಯಾರು, ಯಾವ ಊರ್ನವರು? ನಾವಪ್ಪ ಇರ್ಲಿಲ್ಲ. ಎಲ್ಲಿದ್ರು ನಿಮ್ ತಂದೆ? ಆಗ ದುಬೈನಲ್ಲಿ ಇತ್ತು. ದುಬೈನಲ್ಲಿ ಕೆಲಸ ಮಾಡ್ತಾ ಇದ್ರಾ? ರಿಯಾಜ್ ನ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 2.5 ವರ್ಷ ಆಗಿದ್ಯಾ? ಏನ್ ಸಮಸ್ಯೆ? ಏನೂ ಇಲ್ಲ. ಮದುವೆ ಆಗಿ 3 ತಿಂಗಳು ಚೆನ್ನಾಗಿದ್ರು ಮೇಡಮ್. ಆಮೇಲೆ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ. ಒಡವೆ ಎಲ್ಲ ಇಕ್ಕಿ ಮಾಡಿ ಎಲ್ಲ ತಿನ್ಕೊಂಡು ಹಿಂಗೆ. ಯಾರ ಮನೇಲಿ ಇದ್ರಿ ನೀವಾಗ? ರಿಯಾಜ್ ಮನೇಲಿ? ಅಲ್ಲೇ ಸ್ರಾಗೆಟ್ ಮನೆಯಲ್ಲಿ ಇದ್ರು. ತಿಂಗ 2 ಮಗದು ಮದುವೆ ಮಾಡಿ ವಾಪಸ್ ಇವ್ರ ಸ್ವಂತ ಮನೆಗೆ ಬಂದ್ಬಿಟ್ರು. ಅಲ್ಲಿ ಇನ್ನು ನಾನು 5 ತಿಂಗಳು ಪ್ರೆಗ್ನೆಂಟ್. ನೀವು ನಾನು ರಿಯಾಜುನು ಇಲ್ವಲ್ಲ, ಅವರು ಮದುವೆ ಇದು ದುಬೈನಲ್ಲಿ ಇದ್ರು ಸರ್. ರಿಯಾಜ್ ದುಬೈಗೆ ಯಾಕೆ ಹೋದ್ರು? ದುಬೈಗೆ ಇದೆ ಕೆಲಸ, ಒಡವೆ ಎಲ್ಲ ಹಾಕಿ ತಿಂತಾ ಇದ್ರು. ಆಮೇಲೆ ನಮ್ಮಪ್ಪ ಇದು ಇದೆ ನೋಡಿ 1 ಲಕ್ಷ ಕೊಟ್ಟು ದುಬೈಗೆ ಕಳಿಸಿದ್ರು. AC ಮೆಕ್ಯಾನಿಕ್ ಅಂತ ದುಬೈಗೆ. ಮನೇಲಿ ಕೂತ್ಕೊಂಡು ಏನು ಕೆಲಸ ಮಾಡ್ತಾ ಇರ್ಲಿಲ್ಲ? ನಿಮ್ ತಂದೆ ಕೆಲಸ ಮಾಡಿದ್ರೆ TV ನೋಡ್ಕೊಂಡು ಹಿಂಗೆ ಇದ್ರು. ಅದು ಒಡವೆ ಕೊಡು, ಇದು ಒಡವೆ ಕೊಡು ಅಂತ ಹಿಂಗೆ ಅಂತ ಎಲ್ಲ ಪೂರ್ತಿ ಒಡವೆ ಎಲ್ಲ ಮಾಡ್ಬಿಟ್ರು. ದುಬೈಗೆ ಹೋದ್ಮೇಲೆ ಏನಾಯ್ತು? ದುಬೈಲಿ ಅದು 10 ತಿಂಗಳು ಅಷ್ಟು ಇದ್ರು ಅಲ್ಲಿ. 10 ತಿಂಗಳಿದ್ರ ದುಬೈಯಲ್ಲಿ? 10 ತಿಂಗಳಿತ್ತು. ಆ 10 ತಿಂಗಳಿನಲ್ಲಿ 5 ತಿಂಗಳಿನಲ್ಲಿ ಸ್ಯಾಲ್ರಿ ಸಿಗ್ತಾ ಇಲ್ಲ ಅಂತ 5 ತಿಂಗಳು ನನಗೆ ಅಷ್ಟೇ ಕಳಿಸಿದ್ದು. 5 ತಿಂಗಳು ಕಳಿಸಿದ್ಮೇಲೆ 5 ತಿಂಗಳು ದುಡ್ಡು ಕಳಿಸಿದ್ರು. ಅದಾದ್ಮೇಲೆ ದುಡ್ಡು ಕಳಿಸ್ಲಿಲ್ಲ. ಯಾಕೆ ದುಡ್ಡು ಕಳಿಸ್ಲಿಲ್ಲ? ಅಲ್ಲೇ AC ಮೆಕ್ಯಾನಿಕ್ ಸರಿಯಾಗಿ ಬರ್ತಾ ಇರಲಿಲ್ಲ. ಅಲ್ಲೇ ಕ್ರೂಸ್ ಮಾಡಿ ಕಳಿಸ್ಬಿಟ್ರು ಅವ್ರಿಗೆ. 10 ತಿಂಗಳು ಇದ್ರು ಮೇಡಮ್. 5 ತಿಂಗಳು ಸ್ಯಾಲ್ರಿ ಸಿಗಲಿಲ್ಲ. 5 ತಿಂಗಳು ಕಳಿಸಿದ್ರು. ಆಮೇಲೆ ವಾಪಸ್ ಬಂದುಬಿಟ್ರು. ಫೋನು ಮಾಡಲಿಲ್ಲ. ಅವ್ರ ಅಮ್ಮಗೂ ಫೋನ್ ಮಾಡಲಿಲ್ಲ, ನನಗೂ ಫೋನ್ ಮಾಡಲಿಲ್ಲ. ನಾನು ಕಳಿಸ್ತಾ ಇದ್ದೀನಿ, ನನ್ನ ಮನೆಗೆ ಬಾ ಮಂಡಿಪೇಟ ಹತ್ರ, ನಾನು ಕಳಿಸ್ತೀನಿ ಅಂತ ಅಲ್ಲಿ ಹೇಳಿದ್ರು. ನಾನು ಹೋಗಿ ಮಗು ತೊಗೊಂಡು ಹೋದರೆ ಆಮೇಲೆ ಅಲ್ಲಿ ವೆಡ್ನೆಸ್ಡೇ ಹೋಗು, ಅಲ್ಲಿ ಸಾಯಂಕಾಲ ನಾನು ನಂಬರ್ ಹೇಳ್ತೀನಿ, ಸೀಕ್ರೆಟ್ ನಂಬರ್ ಅಂತ ಹಂಗೆ ಹೇಳಿದರು. ನಾನು ಹೋದ ತಕ್ಷಣ ಬೆಳಿಗ್ಗೆ ಬಂದುಬಿಟ್ರು ದುಬೈಯಿಂದ ಆಟೋನಲ್ಲಿ. ನಿಮ್ಮ ತಂದೆ ಆಗಿ ದುಬೈಯಲ್ಲೇ ಇದ್ರಾ? ಇವ್ರು ಟೆನ್ಷನ್ನಲ್ಲಿನೇ ವಾಪಸ್ ಬಂದುಬಿಟ್ರು ನಮ್ಮಪ್ಪ. ಮತ್ತು ಪ್ರಾಬ್ಲಮ್ ಏನಮ್ಮ? ಪ್ರಾಬ್ಲಮ್ ಅದೂ ಇವಾಗ ಒಂದ್ಸತಿ ಹೋಗ್ತಾರೆ, ಒಂದ್ಸತಿ 1 ತಿಂಗಳಿನಲ್ಲಿ 4 ದಿವಸ ಹೋಗ್ತಾರೆ ಕೆಲಸಕ್ಕೆ. ಈಗ ಹೋಗೋದೇ ಇಲ್ಲ. ಮಗುಗೆ ಹಾಲ್ಗೂ ಕೊಡಲ್ಲ. ನಾನು ತುಂಬ ತೊಂದರೆ ಕೊಡ್ತಾಯಿದ್ರು ಮನೆಯಲ್ಲಿ ಅವರಮ್ಮ. ಬೇರೆ ತುಂಬ ತೊಂದರೆ ಕೊಡ್ತಾಯಿದ್ರು. ಏನೋ ಬಾಯಿ ಬಂದಾಗ ಮಾತಾಡ್ತಾಯಿದ್ರು. ನಾನು
ಒಂದು ದಿವಸ ಕೆಮ್ಮು ಜ್ವರ ಬಂದಿದ್ಬಿಟ್ರು. ನಮ್ಮಮ್ಮ 15 ದಿವಸ ಆದಮೇಲೆ ಬಂದಿದ್ರು ನಮ್ಮ ಮನೆಗೆ. ತುಂಬ ಜಾಸ್ತಿ ಬೈತಾ ಇದ್ರು. ಆಮೇಲೆ ಇವ್ರು ಬಂದು ನಮ್ಮಮ್ಮಗೆ ಏನಕ್ಕೆ ಬಂದಿರೋದು ಅಂತ ಅಂತ ತುಂಬ ಬೈದರು. ಈಗ ನೀವು ಎಲ್ಲಿದ್ದೀರಿ ರೇಷ್ಮಾ? ಇವಾಗ ನಮ್ಮಮ್ಮ ಮನೆಗೆ ಬಂದಿದ್ದೀನಿ. ಯಾವಾಗ್ಲಿಂದ ನಿಮ್ಮ ಅಮ್ಮನ ಮನೇಲಿ? ಒಂದು ವರ್ಷದಿಂದ. 1 ವರ್ಷದಿಂದ? 5 ತಿಂಗಳಿಗೆ ಪ್ರೆಗ್ನೆಂಟ್ ನನ್ನ ಮನೆಗೆ ಬಂದಿದ್ದು. ಇವಾಗಿಂದ ಅಲ್ಲೇ ಇದ್ದೀರಿ? ಅತ್ತೆ ಮನೆಗೆ ವಾಪಸ್ ಹೋಗೇ ಇಲ್ಲ? ಅವ್ರು ಕರಿಯಕ್ ಬಂದಿಲ್ವಮ್ಮ? ಇಲ್ಲ, ಕರಿಯಕ್ಕೆ ಬರಲ್ಲ ಅವರು. ಯಾಕೆ? ಅವ್ರು ಇಷ್ಟ ಇಲ್ಲ ಮೇಡಮ್. ಅವರು ಬೇರೆ ಮದುವೆ ಏನಾದ್ರು ಮಾಡ್ತಾರೇನು? ಹೇಳ್ತಾರೆ. ಅದು ಎಲ್ಲ ಒಂದು ಸ್ವಲ್ಪ ಇದು ಕಿವಿ ಸೆಟ್ ಇರುತ್ತಲ್ಲ, ಗಿವಿದು, ಅದು ಇದು ಇಟ್ಬಿಟ್ಟವ್ರೆ ಅಂಗಡಿನಲ್ಲಿ, ಸೇಟ್ ಅಂಗಡಿನಲ್ಲಿ. ಅದು ಬಿಡಿಸ್ರಿ ಅಂದರೆ ನಾನು ಬೇರೆ ಮದುವೆ ಆಗ್ತೀನಿ, 2 ಲಕ್ಷ ಕೊಡ್ತಾರೆ, ನಾನು ಬಿಡಿಸ್ತೀನಿ ಹೆಂಗೆ ಅಂತ ಬರೀ ಅದೇ ಹೇಳ್ತಾರೆ. ರಾತ್ರಿ ಎಲ್ಲ ಹೊಡಿತಾರೆ. ಮೊನ್ನೆ ರಂಜಾನಲ್ಲಿ ಉಪವಾಸ ಇದ್ದರು. ಆಮೇಲೆ ಹಿಂಗೆ ತೊಂದರೆ ಕೊಡ್ತಾ ಇದ್ರಲ್ಲ. ನಾನು ಹೇಳಿದೆ ನಾನು ಸಪ್ರೇಟ್ ಹೋಗೋಣ ಬನ್ರಿ ಅನ್ನ ಹೇಳಿದರೆ ಅದೂ ಕೇಳಿಸ್ತಾ ಇಲ್ಲ ಅವ್ರಿಗೆ. ರಿಯಾಜ್ ಜೊತೆಗೆ ಹುಟ್ಟಿದವ್ರು ಯಾರಿದ್ದಾರೆ? ಒಬ್ಬರೇ ಅವ್ರ ತಮ್ಮ ಅವರೇ. ತಮ್ಮನಿಗೆ ಮದುವೆ ಆಗಿದೆಯಾ? ಆಗಿದೆ. ಅವ್ರು ಎಲ್ಲಿದ್ದಾರೆ ತಮ್ಮನ ಹೆಂಡತಿ? ಅವರು ಬೇರೆ ಮನೆಯಲ್ಲಿ. ಅವ್ರು ಯಾಕೆ ಅತ್ತೆ ಜೊತೆ ಇಲ್ಲ? ಅವರು ಇರಲ್ಲ ಅವ್ರಿಗೆ. ಅದೇ ಯಾಕಿಲ್ಲ ತೊಂದರೆ ಕೊಡ್ತಾರಲ್ಲ ಅಂತ ಅವರು ಸಪ್ರೇಟ್ ಆಗಿಬಿಟ್ಟವ್ರೆ. ನಿಮ್ಗೇನ್ ಬೇಕು ಹಾಗಿದ್ರೆ? ತುಂಬಾ ಹಿಂಗೆ ತೊಂದರೆ ಕೊಡ್ತಾ ಇದ್ರು. ನಾನು ಬೇರೆ ಮನೆಗೆ ಹೋಗೋಣ ಬರ್ರಿ ಅಂತ ಹೇಳಿದ್ರೆ ಬೇರೆ ಮನೆಗೆ ಅಡ್ವಾನ್ಸ್ ತಗೊಂಬಾ ನಿಮ್ಮಮ್ಮ ಅಂತ ನಮ್ಮಪ್ಪ ತಿರ್ಗಿ 10,000 ಕೊಟ್ಟು ಅಡ್ವಾನ್ಸು ಅಲ್ಲೇ ಸುಬ್ರಹ್ಮಣ್ಯ ದೇವಾಲಯ ಐತಲ್ಲ, ಅಲ್ಲೇ ಒಂದು ಮನೆ ಸಿಕ್ಕಿ ನೋಡಿ ಎಲ್ಲ ನಮ್ಮಮ್ಮ ಆಯ್ತಲ್ಲ ಹುಡುಕಿ ಮನೆಯಲ್ಲಿ ಹೊಸ ಮನೆ ಹುಡುಕಿ ಅಡ್ವಾನ್ಸ್ ಕೊಟ್ಟು ಇಕ್ಕಿದ್ರು. ಅಲ್ಲಿ 3 ತಿಂಗಳು ಬಾಡಿಗೆ ಕೊಟ್ಟಿಲ್ಲ, 3 ತಿಂಗಳು ಲೈಟ್ ಬಿಲ್ ಕೊಟ್ಟಿಲ್ಲ, 3 ತಿಂಗಳು ಇದು ಬಾಡಿಗೆ ಕೊಟ್ಟಿಲ್ಲ. ಈಗ ನಿಮ್ಗೆ ಏನ್ ಬೇಕು ರೇಷ್ಮಾ? ಇಲ್ಲಿ ಯಾಕೆ ಬಂದಿದ್ದೀರಿ? ಜಟ